ಆಸರೆ ಟಿವಿಯ ಸತ್ಯವೇದ ಶಾಲೆಯ ಆತ್ಮಿಕ ವೀಕ್ಷಕ ಸಹೋದರ ಸಹೋದರಿಯರೇ, ಈ ದಿನದ ಸತ್ಯವೇದ ಶಾಲೆಗೆ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ನಿಮಗೆ ಪ್ರೀತಿಪೂರ್ವಕವಾದ ಸ್ವಾಗತ. ನಾವು ಪ್ರಾರ್ಥನೆಯೊಂದಿಗೆ ಈ ದಿನದ ಕಲಿಕೆಗೆ ನಾವು ಮುಂದೆ ಹೋಗೋಣ. ಜೀವಸ್ವರೂಪನೂ ಸತ್ಯಸ್ವರೂಪನೂ ಆತ್ಮಸ್ವರೂಪನೂ ಆಗಿರುವ ನಮ್ಮ ತಂದೆಯಾದ ದೇವರೇ, ಈ ಸತ್ಯವೇದ ಶಾಲೆಯ ಈ ಕಾರ್ಯಕ್ರಮದ ಮುಖೇನ ನಿಮ್ಮ ವಾಕ್ಯದ ಕಲಿಕೆಗಾಗಿ ನಾವೆಲ್ಲರೂ ನಿಮ್ಮ ಪಾದಪೀಠಕ್ಕೆ ಬಂದಿದ್ದೇವೆ. ಸ್ವಾಮಿ, ನಮಗೆ ದಯೆ ತೋರಿ ಸಹಾಯ ಮಾಡಿ, ಹೊಸ ಹೊಸ ವಿಷಯಗಳನ್ನು ನಾವು ಕಲಿತುಕೊಳ್ಳುವಂಥ ಕೃಪೆ ಮಾಡಿ. ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥನೆ ಕೇಳು ನಮ್ಮ ತಂದೆಯಾದ ದೇವರೇ, ಆಮೆನ್. ಪ್ರಿಯರೇ, ಈ ದಿನ ನಾವು ಈ ಒಂದು ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆಯನ್ನು ಕುರಿತು ನಾವು ಧ್ಯಾನ ಮಾಡಲಿಕ್ಕಿದ್ದೀವಿ. ನಮ್ಮ ಧ್ಯಾನ ಕಳೆದ ಒಂದು ದಿನದಲ್ಲಿ ನಾವು ಕಳೆದ ಕಾರ್ಯಕ್ರಮದಲ್ಲಿ ಯಾಕೋಬನ ಪತ್ರಿಕೆ, ಸಾಮಾನ್ಯ ಪತ್ರಿಕೆ, ಅದೇ ರೀತಿ ಈ ಪೇತ್ರನ ಪತ್ರಿಕೆ ಕೂಡ ಒಂದು ಜನರಲ್ ಎಪಿಸ್ಟಲ್ಸ್ ಅಂದರೆ ಸಾಮಾನ್ಯ ಪತ್ರಿಕೆ ಎಂದು ಕರೆಯಲ್ಪಡ್ತದೆ. ಅದಕ್ಕಾಗಿ ಈ ದಿನ ಈ ಪೇತ್ರನು ಬರೆದ ಮೊದಲ ಪತ್ರಿಕೆ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕಿದ್ದೀವಿ. ಇದರ ಹೆಸರೇ ಹೇಳುವಂತೆ ಈ ಗ್ರಂಥಕರ್ತನು ಬಂದುಬಿಟ್ಟು ಅಪೊಸ್ತಲನಾದ ಪೇತ್ರ, 1ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಅದನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬರೆದಂಥ ಸ್ಥಳ ಬ್ಯಾಬಿಲೋನ್ ಪ್ರದೇಶ, ಬ್ಯಾಬಿಲೋನ್, ಮತ್ತು ಬರೆದಂಥ ಸಮಯ ಕ್ರಿಸ್ತಶಕ ಮೊದಲ ಶತಮಾನದ 60ನೇ ವರ್ಷ, ಕ್ರಿಸ್ತಶಕ 60 ಎಂದು ನಾವು ನೋಡ್ತೀವಿ. ಯೇಸು ಕ್ರಿಸ್ತನ 12 ಶಿಷ್ಯರಲ್ಲಿ ಪ್ರಮುಖನಾದ ಪೇತ್ರನು ಈ ಪತ್ರದ ಲೇಖಕನು. ಆ ದಿನ ಪೇತ್ರನು ಚಿಕ್ಕ ಏಷ್ಯಾ ಪ್ರದೇಶದಲ್ಲಿದ್ದಂಥ ಚದುರಿದ ದೇವಜನರು ತಮ್ಮ ನಂಬಿಕೆಗಾಗಿ ಅನುಭವಿಸ್ತಿರುವ ಬಾಧೆಗಳಲ್ಲಿ ಅವರನ್ನು ಬಲಪಡಿಸುವಂತೆ ಈ ಪತ್ರವನ್ನು ಬರೆದಿರುತ್ತಾನೆ. ಇಲ್ಲಿ ನಾವು ನೋಡುವಾಗ ತಿಳ್ಕೊಬೇಕಾಗ್ತದೆ, ಪೇತ್ರನು ಪಂತ್ಯ, ಗಲಾತ್ಯ, ಕಪದೋಕ್ಯ, ಆಶಾ, ಬಿದೋನ್ಯ ಎಂಬ ಸೀಮೆಗಳಲ್ಲಿ ಚದುರಿರುವಂಥ ಪ್ರವಾಸಿಗಳಾದ ದೇವಜನರಿಗೆ ಈ ಪತ್ರಿಕೆಯನ್ನು ಬರೆದಿದ್ದಾನೆ. ಹಿಂಸೆಯ ನಿಮಿತ್ತ ಅವರು ಚದುರಿದ್ದಾರೆ. ಪೇತ್ರನು ಈ ಪತ್ರಿಕೆಯನ್ನು ಸ್ವೀಕರಿಸಿದಂಥವರಿಗೆ 2 ಮುಖ್ಯವಾದ ವಾಕ್ಯಗಳನ್ನು ಉಪಯೋಗಿಸಿದ್ದಾನೆ. ಒಂದು ಪ್ರವಾಸಿಗಳಾದಂಥ ಮತ್ತು ಚದುರಿರುವಂಥ ಎಂಬುದಾಗಿ. ಇಲ್ಲಿ ಚದುರಿರುವವರು ಅಂದರೆ ಯಹೂದ್ಯರು. ಇವರು ಪ್ಯಾಲೆಸ್ತೈನಲ್ಲಿ ಈಗ ವಾಸ ಮಾಡ್ತಾ ಇಲ್ಲ, ಇಸ್ರಾಯೇಲಲ್ಲಿಲ್ಲ, ಆದರೆ ಮೆಡಿಟೇರಿಯನ್ ಪ್ರಪಂಚಕ್ಕೆ ಚದುರಿದವರಾಗಿದ್ದಾರೆ. ಮತ್ತು ಇಲ್ಲಿ ಅನ್ಯಮತದಿಂದ ಬಂದು ಕರ್ತನನ್ನು ಕಂಡುಕೊಂಡಂಥ ದೇವಜನರು ಕೂಡ ಇಲ್ಲಿರುವಂಥದ್ದನ್ನು ಸೂಚಿಸ್ತದೆ. ಇವರು ದೇವರನ್ನು ತಿಳಿದುಕೊಳ್ಳುವುದೇ ಇರುವ ಊರುಗಳಿಂದ ದೇವರನ್ನ ತಿಳ್ಕೊಂಡು ದೇವರ ಮಕ್ಕಳಾಗಿ ಜೀವಿಸ್ತಾ ಇದ್ದಾರೆ. ಪೇತ್ರನು ತನ್ನ ಮನಸ್ಸಿನಲ್ಲಿ ಯಹೂದ್ಯ ಹಾಗೂ ಅನ್ಯ ಕ್ರೈಸ್ತರನ್ನು ಜ್ಞಾಪಕ ಮಾಡಿಕೊಂಡು ಈ ಪತ್ರಿಕೆಯನ್ನು ಬರೀತಾ ಇದ್ದಾನೆ. ಈ ಒಂದು ಪತ್ರಿಕೆಯ ಬಗ್ಗೆ ನಾವು ಗಮನಿಸುವಾಗ ಇಲ್ಲಿ ಪೇತ್ರನು ಅನ್ಯರಿಗೆ ತಮ್ಮ ಹಿಂದಿನ ನಡತೆಯನ್ನು ಜ್ಞಾಪಿಸಿಕೊಳ್ಳದೆ ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ಆಜ್ಞಾಪಿಸಿದ್ದಾನೆ. 1ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಓದ್ತೀವಿ, ಅನ್ಯರು ಮೊದಲು ಪ್ರಾಪಂಚಿಕರಾಗಿದ್ದರು, ಈಗ ದೇವರ ಮಕ್ಕಳಾಗಿದ್ದಾರೆ. ಆದುದರಿಂದ ಪೇತ್ರನು ಅವರನ್ನು ಏನು ಮಾಡ್ತಿದ್ದಾನೆ, ಈ ಒಂದು ಪತ್ರಿಕೆ ಬರೆಯುವುದರ ಮೂಲಕ ಪ್ರೋತ್ಸಾಹಿಸ್ತಾ ಇದ್ದಾನೆ, ಹುರಿದುಂಬಿಸ್ತಾ ಇದ್ದಾನೆ. ಈ ಒಂದು ಏಷ್ಯಾ ಮೈನರ್ ಪ್ರದೇಶ ಅಂದರೆ ಆಶಾ ಸೀಮೆಯಲ್ಲಿ ವಾಸವಾಗಿರುವ ಯಹೂದ್ಯ ಹಾಗೂ ಅನ್ಯ ಕ್ರೈಸ್ತರನ್ನು ಪೇತ್ರನು ಪ್ರೋತ್ಸಾಹಿಸಿ ಈ ಪತ್ರಿಕೆಯನ್ನು ಬರೆದು ಇದನ್ನು ಕಳಿಸ್ತಾ ಇದ್ದಾನಂತ ನಾವು ಕಂಡುಕೊಳ್ತೀವಿ. ಬರೆದಂಥ ಈ ಒಂದು ಮುಖ್ಯವಾದಂಥ ವಿಷಯಗಳನ್ನು ನಾವಿಲ್ಲಿ ಗಮನಿಸುವಾಗ ಈ 1ನೇ ಪೇತ್ರನ ಪತ್ರಿಕೆಯಲ್ಲಿ ಅನೇಕ ವಿಧವಾದ ಸ್ವಸ್ಥ ಬೋಧನೆಗಳನ್ನು ನಾವು ನೋಡ್ತೀವಿ. ಅಂದರೆ ಕ್ರೈಸ್ತಿಯ ಜೀವಿತ ಹಾಗೂ ಕ್ರೈಸ್ತರ ಜವಾಬ್ದಾರಿಕೆಯನ್ನು ಕುರಿತು ಒಂದು ಸರಿಯಾದ ಬೋಧನೆ ಇದೆ. ಕ್ರೈಸ್ತ ಜೀವನ ಹೇಗಿರಬೇಕು ಮತ್ತು ಕ್ರೈಸ್ತ ಜವಾಬ್ದಾರಿಕೆಗಳನ್ನು ಯಾವ ರೀತಿಯಾಗಿ ನಿರ್ವಹಿಸಬೇಕೆಂಬಂಥ ವಿಚಾರ. ಈ 1ನೇ ಪೇತ್ರನ ಪತ್ರಿಕೆಯ ವಿಷಯ ಹಾಗೂ ಉದ್ದೇಶವು ಕಷ್ಟಗಳ ಕುರಿತು ಕೇಂದ್ರ ಬಿಂದುವಾಗಿ ಸೂಚಿಸಲ್ಪಟ್ಟಿದೆ. ಬಾಧೆ ಅನ್ನುವಂಥ ಪದಗಳನ್ನು ಇಲ್ಲಿ ನಾವು ನೋಡ್ತೀವಿ. ಸುಮಾರು 15ಕ್ಕಿಂತ ಹೆಚ್ಚು ಬಾರಿ ಬಾಧೆ ಅನ್ನುವಂಥ ಪದ ಇಲ್ಲಿ ಉಪಯೋಗಿಸಲ್ಪಟ್ಟದ್ದನ್ನು ನಾವು ನೋಡ್ತೀವಿ. ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ನಂಬಿಕೆಗಾಗುವ ಪರಿಶೋಧನೆ ಪುಸ್ತಕದಲ್ಲಿ ಕ್ರೈಸ್ತರು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸಬೇಕು ಮತ್ತು ಕ್ರೈಸ್ತರು ಈ ಪ್ರಪಂಚದಲ್ಲಿ ಕ್ರಿಸ್ತನ ರಾಯಭಾರಿಗಳಾಗಿದ್ದಾರೆ ಎಂದು ತಿಳಿಸುತ್ತದೆ. ಅದು ಮಾತ್ರವಲ್ಲ, ಈ ಪತ್ರಿಕೆಯಲ್ಲಿ ಅನೇಕ ಪ್ರಾಮುಖ್ಯವಾದ ಉದ್ದೇಶಗಳನ್ನು ಕೂಡ ನಾವು ನೋಡ್ತೇವೆ. ಮೊದಲನೇದಾಗಿ ನಾವು ಗಮನಿಸುವಾಗ ವಿಶ್ವಾಸಿಗಳಿಗೆ ಹಿಂಸೆಗಳ ಮಧ್ಯದಲ್ಲಿ ಮಾರ್ಗದರ್ಶನ ಕೊಡಲ್ಪಟ್ಟದೆ. ಮುಂದೆ ಬರಲಿಕ್ಕಿರುವ ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ವಿಮೋಚನಾ ಬರುವಿಕೆಗಾಗಿ ಕಾದಿರಬೇಕೆಂದು ವಾಕ್ಯ ಹೇಳುತ್ತದೆ. ಹಿಂಸೆಗಳಲ್ಲಿ ಕ್ರಿಸ್ತನನ್ನು ಪರಿಪೂರ್ಣವಾದ ಮಾದರಿಯನ್ನಾಗಿ ಹಿಂಬಾಲಿಸಬೇಕೆಂದು ವಾಕ್ಯ ಹೇಳುತ್ತದೆ. ಅವರವರ ಕರೆಯುವಿಕೆಗೆ ಅನುಗುಣವಾಗಿ ನಾವು ಸೇವೆಗಳನ್ನು ಮಾಡಬೇಕು, ಒಳ್ಳೆಯ ಮಾದರಿ ಮಕ್ಕಳಾಗಿ ಜೀವಿಸಬೇಕೆಂದು ಕೂಡ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಲ್ಲಿ ಮುಖ್ಯವಾಗಿ ನಾವು ಗಮನಿಸುವಾಗ ಈ ಒಂದು ಪೇತ್ರನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ,
ಪೇತ್ರನು ದೇವ ಜನರಿಗಿರುವಂಥ ನಿರೀಕ್ಷೆಯನ್ನು, ರಕ್ಷಣೆಯ ಭಾಗ್ಯವನ್ನು ಕುರಿತಾಗಿ ಪತ್ರದಲ್ಲಿ ಬರೆದಿರ್ತಾನೆ. ಸೇವಕರಲ್ಲಿ ಹಾಗೂ ಅವರ ಹೆಂಡತಿಯರಲ್ಲಿ ಇರತಕ್ಕ ಅಧೀನತೆಯನ್ನು, ಅದರ ಶ್ರೇಷ್ಠತೆಯನ್ನು ಕುರಿತು ಪೇತ್ರನು ವಿವರಿಸ್ತಾನೆ. ಕ್ರಿಸ್ತನ ಬಾಧೆಗಳಲ್ಲಿ, ಸಂಕಷ್ಟಗಳಲ್ಲಿ, ಅಹಿಂಸೆಗಳಲ್ಲಿ ಪಾಲುಗಾರರಾಗುವವರನ್ನು ಕುರಿತು ಸಂತೋಷದ ಮನೋಭಾವವುಳ್ಳವರಾಗಿರಬೇಕೆಂದು ಆತನು ತಿಳಿಸ್ತಾನೆ. ಬಾಧೆಗಳಲ್ಲಿ ಎಲ್ಲ ಕ್ರಿಸ್ತನ ಕೃಪೆಯನ್ನು ಅನುಭವಿಸುವಂತೆ ಪೇತ್ರನು ಆಮಂತ್ರಿಸಲು ಪೇತ್ರನು ಈ ಒಂದು ಪತ್ರಿಕೆಯನ್ನು ಬರೆದಿದ್ದಾನೆ. ಹಾಗಾದರೆ ನಾವು ಮುಖ್ಯವಾಗಿ ಇಲ್ಲಿ ಗಮನಿಸುವಾಗ ಇಲ್ಲಿ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ಈ ಪೇತ್ರನ ಪತ್ರಿಕೆಯಲ್ಲಿ ಅನ್ನುವಾಗ, ನಮ್ಮನ್ನು ಕಾಯುವಂಥ ಕುರುಬನು, ನಮ್ಮ ಆತ್ಮದ ಅಧ್ಯಕ್ಷನೂ ಆಗಿದ್ದಾನೆಂಬುದಾಗಿ ನಾವು ನೋಡ್ತೀವಿ. ಆತನು ನಮ್ಮ ಒಳ್ಳೆಯ ಕುರುಬನು, ನಮ್ಮ ಆತ್ಮದ ಅಧ್ಯಕ್ಷನು, ನಮ್ಮ ಆತ್ಮದ ಕುರುಬನೆಂಬುದಾಗಿ ಈ ಒಂದು ಪೇತ್ರನ ಪತ್ರಿಕೆ ಕರ್ತನಾದ ಯೇಸುವನ್ನು ನಮಗೆ ಅದು ತೋರಿಸಿಕೊಡುವಂಥದ್ದಾಗಿರ್ತದೆ. ಈ ಪುಸ್ತಕದ ಕುರಿತು ಪ್ರಮುಖ ವಿಷಯಗಳನ್ನು ನಾವು ಮನಗಾಣಬೇಕಂತಂದರೆ, ಈ ಪುಸ್ತಕದ ಪ್ರಮುಖ ವಿಷಯಗಳು, ಇದು ಸತ್ಯವೇದದ ಒಟ್ಟು ಪುಸ್ತಕಗಳ ಸಂಖ್ಯೆಯಲ್ಲಿ 60ನೇ ಪುಸ್ತಕವಾಗಿರ್ತದೆ. ಮೊದಲ ಪೇತ್ರನ ಪತ್ರಿಕೆ ಒಟ್ಟು 5 ಅಧ್ಯಾಯಗಳಿದ್ದಾವೆ. ಅಧ್ಯಾಯಗಳ ಸಂಖ್ಯೆ 5 ಆಗಿರ್ತದೆ ಮತ್ತು ವಚನಗಳ ಸಂಖ್ಯೆ 105 ಆಗಿರ್ತದೆ. ಈ ಪೇತ್ರನ ಪತ್ರಿಕೆಯಲ್ಲಿರುವಂಥ ವಚನಗಳ ಸಂಖ್ಯೆ 105 ಆಗಿರ್ತದೆ. ಒಟ್ಟು ಪದಗಳ ಸಂಖ್ಯೆ 2492 ಪದಗಳಿದ್ದಾವೆ ಮತ್ತು ಈಗಾಗಲೇ ನೆರವೇರಿದ ಪ್ರವಾದನೆಗಳ ಸಂಖ್ಯೆ 92 ಆಗಿರ್ತದೆ. ಮತ್ತು ಇನ್ನು ನೆರವೇರಲಿಕ್ಕಿರುವಂಥ ಪ್ರವಾದನೆಗಳ ಸಂಖ್ಯೆ, ನೆರವೇರಬೇಕಾದ ಪ್ರವಾದನೆಗಳ ಸಂಖ್ಯೆ 10 ಆಗಿರುತ್ತದೆ. ಜೊತೆಗೆ ಒಂದು ಪ್ರಧಾನವಾದ ಪದ ಯಾವುದಂದರೆ ಕ್ರಿಸ್ತನಿಗಾಗಿ ಶ್ರಮೆಯನ್ನು ಅನುಭವಿಸುವುದು. ಕ್ರಿಸ್ತನಿಗಾಗಿ ಶ್ರಮೆಯನ್ನು ಅನುಭವಿಸುವಂಥದ್ದು ಇದರ ಮುಖ್ಯ ಅಂಶವಾಗಿರ್ತದೆ. ಮುಖ್ಯ ಅಧ್ಯಾಯ ಬಂದುಬಿಟ್ಟು ಈ 1ನೇ ಪೇತ್ರದಲ್ಲಿ 4ನೇ ಒಂದು ಅಧ್ಯಾಯವಾಗಿರ್ತದೆ. ಹಾಗಾದರೆ ನಾವು ಈ ಪೇತ್ರನ ಪತ್ರಿಕೆಯ ಒಂದು ಹೊರರೇಖೆಯನ್ನು ನಾವು ನೋಡುವಾಗ, ನಾವು 1ನೇ ಅಧ್ಯಾಯದ 1ರಿಂದ 2ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಓದುವಾಗ ಜೀವಿಸುವಂಥ ನಿರೀಕ್ಷೆ, ಅವರೊಂದಿಗೆ ಮಾಡುವುದು ಏನು, ಜೀವಿಸುವಂಥ ನಿರೀಕ್ಷೆ, ವಿಶ್ವಾಸಿಗಳ ಒಂದು ನಿರೀಕ್ಷೆಯನ್ನು ಕುರಿತು ನಾವು ನೋಡ್ತೀವಿ. ನಂತರದಲ್ಲಿ ನಾವು ನೋಡುವಾಗ ಪ್ರಯಾಣಕರವಾದ ಜೀವಿತ, ಯಾತ್ರೆಯ ಜೀವನ, ಅವರೊಂದಿಗೆ ಯಾವ ರೀತಿ ನಾವು ಜೀವಿಸಬೇಕಂತ ನಾವು ನೋಡ್ತೀವಿ. ಆಮೇಲೆ 3ನೇದಾಗಿ ಪರಿಶೋಧನೆಗಳು, ಯಾವ ರೀತಿಯಾಗಿ ನಾವು ತಾಳಿಕೊಳ್ಳಬೇಕೆಂಬುದಾಗಿ 4ನೇ ಅಧ್ಯಾಯದ 12ರಿಂದ 5ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ನಾವು ಕೊಂಡುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ 4ನೇದಾಗಿ ಈ ಒಂದು 5ನೇ ಅಧ್ಯಾಯದ 12ರಿಂದ 14ನೇ ವಾಕ್ಯಗಳಲ್ಲಿ ಓದುವಾಗ ಕಡೆಯ ಮಾತುಗಳನ್ನು ನಾವು ನೋಡ್ತೀವಿ. ಪ್ರೀತಿಯ ದೇವ ಮಕ್ಕಳೇ, ಈ ಒಂದು 1ನೇ ಪೇತ್ರನ ಪತ್ರಿಕೆಯಲ್ಲಿರುವಂಥ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾದ ಕೆಲವೊಂದು ವರ್ಣನೆಗಳ ಬಗ್ಗೆ ನಾವು ನೋಡುವಾಗ, ಯೇಸು ಸ್ವಾಮಿಯನ್ನು ಕುರಿತು ವರ್ಣಿಸ್ತಾ ಇದ್ದಾನೆ ಇಲ್ಲಿ ಪೇತ್ರನು. 1ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ನೋಡುವಾಗ ಪೂರ್ಣಾಂಗವಾದ ನಿಷ್ಕಳಂಕವಾದ ದೇವರ ಕುರಿಮರಿ ಎಂಬುದಾಗಿ ಕರ್ತನಾದ ಯೇಸುವನ್ನು ಆತನು ಸಂಬೋಧಿಸ್ತಾ ಇದ್ದಾನೆ. 1ನೇ ಅಧ್ಯಾಯದ 9ನೇ ವಾಕ್ಯವು ಹೇಳುವಂತೆ ಏನಂತೆ, ಪೂರ್ಣಾಂಗವಾದ ಮತ್ತು ನಿಷ್ಕಳಂಕವಾದ ಯಜ್ಞದ ಕುರಿಮರಿ ಆತನು ಎಂದು ನಾವು ನೋಡ್ತೇವೆ. ಅದು ಮಾತ್ರವಲ್ಲ, 2ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನೋಡುವಾಗ ಆಯಲ್ಪಟ್ಟಂಥ ಅಮೂಲ್ಯವಾದ ಮೂಲೆಗಲ್ಲು ಕರ್ತನಾದ ಯೇಸು ಕ್ರಿಸ್ತನೆಂಬುದಾಗಿ ನಾವು ನೋಡ್ತೀವಿ. 2ನೇ ಅಧ್ಯಾಯದ 21ನೇ ವಾಕ್ಯದಲ್ಲಿ ನಮಗೆ ಮಾದರಿಯನ್ನು ಬಿಟ್ಟು ಹೋದ ಆತನು, ನಮ್ಮ ಮುಂದೆ ಮಾದರಿಯಾದ ವ್ಯಕ್ತಿ ಎಂದು ನಾವು ಕಂಡುಕೊಳ್ತೇವೆ. 2ನೇ ಅಧ್ಯಾಯದ 23ನೇ ವಾಕ್ಯವು ಹೇಳುವಂತೆ ತೀರ್ಪು ಮಾಡುವ ಆತನಿಗೆ ತನ್ನನ್ನು ಒಪ್ಪಿಸಿದಾತನು ಅಥವಾ ವಿಧೇಯನಾದವನು ಎಂದು ನಾವು ನೋಡ್ತೇವೆ. 2ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ ನಮ್ಮ ಪಾಪಗಳನ್ನು ತನ್ನ ದೇಹದಲ್ಲಿ ಹೊತ್ತಾತನು ಎಂಬುದಾಗಿ ನಾವು ನೋಡ್ತೇವೆ. 2ನೇ ಅಧ್ಯಾಯದ 25ರಲ್ಲಿ 7ನೇ ಅಂಶವಾಗಿ ನಮ್ಮ ಆತ್ಮಗಳ ಕುರುಬನು ಮತ್ತು ಅಧ್ಯಕ್ಷನೆಂಬುದಾಗಿ ನಾವು ನೋಡ್ತೇವೆ. 3ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ಪರಲೋಕದಲ್ಲಿ ದೇವರ ಬಲಗಡಿಯಲ್ಲಿರುವಾತನೆಂಬುದಾಗಿ ನಾವು ನೋಡ್ತೇವೆ. 9ನೇದಾಗಿ ನಾವು ನೋಡುವಾಗ 4ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಶರೀರದಲ್ಲಿ ನಮಗೋಸ್ಕರ ಬಾಧೆ ಪಟ್ಟಾತನೆಂದು ನಾವು ನೋಡ್ತೀವಿ. 5ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ನೋಡುವಾಗ 10ನೇ ಅಂಶವಾಗಿ ಪ್ರತ್ಯಕ್ಷನಾಗಲುವಂಥ ಪ್ರಧಾನ ಕುರುಬನೆಂದು ನಾವು ನೋಡ್ತೀವಿ, ಬರಲಿಕ್ಕಿರುವಂಥ ಪ್ರಧಾನ ಕುರುಬನೆಂದು ನಾವು ನೋಡ್ತೇವೆ. ಆಮೇಲೆ 5ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ನೋಡುವಾಗ ನಮಗೋಸ್ಕರ ಚಿಂತಿಸುವಂಥವನು ಕರ್ತನಾದ ಯೇಸು ಕ್ರಿಸ್ತನೆಂಬುದಾಗಿ ನಾವು ನೋಡ್ತೀವಿ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಗಮನಿಸಬೇಕಾದ ಅಂಶವೇನೆಂದರೆ, ಇಲ್ಲಿ ನಾವು ಗಮನಿಸ್ತೀವಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ತನ್ನ ಪರಿಶುದ್ಧವಾದ ರಕ್ತದ ಮುಖೇನ ಬಿಡುಗಡೆಗೊಳಿಸಿದ್ದಾರೆ ಎಂದು ನಾವು ನೋಡ್ತೀವಿ. ನೋಡಿ, 18ನೇ ವಾಕ್ಯದಲ್ಲಿ ಓದುವಾಗ ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಹಾಗಾದರೆ
ಪ್ರಿಯರೇ, ನಾವು ತಿಳ್ಕೋಬೇಕು, ನಮಗಾದ ಆತ್ಮಿಕವಾದ ಬಿಡುಗಡೆ, ಕೊಡಲ್ಪಟ್ಟ ಆತ್ಮಿಕ ವಿಮೋಚನೆ, ಆ ಸ್ವಾತಂತ್ರ್ಯವು ನಮಗೆ ಹಿರಿಯರು ತಿಳಿಸಿಕೊಟ್ಟಂಥ, ಕಲಿಸಿಕೊಟ್ಟಂಥ ಯಾವುದೇ ಸಂಪ್ರದಾಯದ ಮೂಲಕವಾಗಲಿ ಅಥವಾ ಚಿನ್ನ ಬೆಳ್ಳಿ ಮುಂತಾದ ನಶಿಸಿ ಹೋಗುವಂಥ ವಸ್ತುಗಳ ಮುಖೇನವಾಗಿ ಅಲ್ಲ, ಬದಲಾಗಿ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂಬ ಸತ್ಯವನ್ನು ನಾವು ಮನಗಾಡ್ತೇವೆ. ಯಾಕಂದರೆ ಯೋಹಾನನ ಪತ್ರಿಕೆಯಲ್ಲಿ ಹೇಳುವಂತೆ ಕರ್ತನಾದ ಯೇಸುವಿನ ರಕ್ತವು ಸಕಲ ಪಾಪಗಳನ್ನು ತೊಳೆದು ನಮ್ಮನ್ನೇನು ಮಾಡುತ್ತೆ? ಶುದ್ಧಿ ಮಾಡುವಂಥ ಮಹಿಮೆ ಉಳ್ಳದ್ದು ಪ್ರಿಯರೇ. ಅದಕ್ಕಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಗಮನಿಸೋಣ, ನಮಗಾದ ಬಿಡುಗಡೆ, ನಮಗಾದ ವಿಮೋಚನೆ, ನಮಗಾದ ಆಶೀರ್ವಾದ ಅದು ಕರ್ತನಾದ ಯೇಸುವಿನ ರಕ್ತದ ಮುಖೇನ ಎಂಬುದಾಗಿ ನಾವು ಕಂಡುಕೊಳ್ತೇವೆ. ಅದು ಮಾತ್ರವಲ್ಲ, ನಾವು ಮುಂದೆ ನೋಡುವಾಗ 2ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಏನಾಗಿದ್ದಾರೆ? ಆತನು ಜೀವವುಳ್ಳ ಕಲ್ಲು, ಜೀವವುಳ್ಳ ಬಂಡೆ ಎಂದು ನಾವು ನೋಡ್ತೇವೆ. 2ನೇ ಅಧ್ಯಾಯದ 3ನೇ ವಾಕ್ಯದಿಂದ ನೋಡುವಾಗ, ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರೂ ದೇವರು ಅದನ್ನು ಆಯಲ್ಪಟ್ಟದ್ದು, ಮಾನ್ಯವಾದುದು ಎಂದು ಎಣಿಸಿದನು. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ನೋಡಿ, ಆತ್ಮಿಕ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ನಮ್ಮನ್ನು ದೇವರೇನು ಮಾಡಿದ್ದಾರೆ? ಕ್ರಿಸ್ತನ ಮೂಲಕ ಪವಿತ್ರವಾದ ಯಾಜಕ ವರ್ಗದವರನ್ನಾಗಿ ಮಾರ್ಪಡಿಸಿದ್ದಾರೆ. ಅದು ಮಾತ್ರವಲ್ಲ, ಜೀವವುಳ್ಳ ಬಂಡೆ ಆಗಿರುವ ಯೇಸು ಕ್ರಿಸ್ತನನ್ನು ಸೇರಿಕೊಳ್ಳುವುದರ ಮೂಲಕ ನಾವು ಕೂಡ ಜೀವವುಳ್ಳ ಕಲ್ಲುಗಳಾಗಿ ಮಾಡಲ್ಪಟ್ಟಿದ್ದೇವೆ ಮತ್ತು ಆತ್ಮ ಸಂಬಂಧವಾದ ಒಂದು ಮಂದಿರ, ಕರ್ತನಾದ ಯೇಸು ಕ್ರಿಸ್ತನ ದೇಹ ಎಂಬ ಸಭೆಯಲ್ಲಿ ನಾವೇನಾಗ್ತಾ ಇದ್ದೀವಿ? ಕಟ್ಟಲ್ಪಡುತ್ತಾ ಇದ್ದೀವಿ ಎಂಬುದಾಗಿ ನಾವು ನೋಡುತ್ತೇವೆ. ಅದು ಮಾತ್ರವಲ್ಲ, 9ನೇ ವಾಕ್ಯದಲ್ಲಿ ಓದ್ತೇವೆ, ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಮೊದಲು ನೀವು ಪ್ರಜೆ ಆಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೀರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗಾದರೆ ಈಗ ನಾವು ಆಲೋಚನೆ ಮಾಡೋಣ, ನಮ್ಮನ್ನು ದೇವರು ಕತ್ತಲೆಯ ಲೋಕದಿಂದ ಪ್ರತ್ಯೇಕ ಮಾಡಿದ್ದಾರೆ ಮತ್ತು ತನ್ನ ಕುಮಾರನ ರಾಜ್ಯಕ್ಕೆ ಕರೆದಿದ್ದಾರೆ. ಅದಕ್ಕಾಗಿ ವಾಕ್ಯ ಹೇಳ್ತದೆ, ನೀವು ದೇವರಾದುಕೊಂಡಂಥ ಜನಾಂಗ, ಈಗ ನೀವು ರಾಜವಂಶಸ್ಥರಾದ ಯಾಜಕರು, ದೇವರ ಸ್ವಕೀಯ ಪ್ರಜೆಗಳಾಗಿದ್ದೀರಿ ಎಂದು. ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ನಮಗೆ ಕೊಡಲ್ಪಟ್ಟಂಥ ಆ ಮಹಿಮೆಯಾದ ಪದವಿಗಳು, ನಾವು ದೇವರಾದುಕೊಂಡ ಜನಾಂಗ, ದೇವರಿಗೆ ಸ್ವಕೀಯ ಪ್ರಜೆಗಳು, ರಾಜವಂಶಸ್ಥರಾದಂಥ ಯಾಜಕರುಗಳು ಎಂದು ದೇವರ ವಾಕ್ಯ ಹೇಳುತ್ತದೆ. ಇದೆಷ್ಟು ಭಾಗ್ಯಕರವಾದ ವಿಚಾರ ಅಲ್ಲವೇ ಪ್ರಿಯರೇ? ಇದೆಲ್ಲ ನಮಗೆ ಹೇಗೆ ಸಾಧ್ಯ ಆಯಿತು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದಯೆ ಮೂಲಕ ಸಾಧ್ಯ ಆಯಿತು. ಅದಕ್ಕಾಗಿ 11ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸ್ತೇನೆ ಮತ್ತು ನಿಮ್ಮ ನಡವಳಿಕೆಯು ಅನ್ಯಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡುವರೆಂದು. ಹಾಗಾದರೆ ನಾವು ಈ ಲೋಕದಲ್ಲಿರುವಾಗ ಪ್ರವಾಸಿಗಳು ಮತ್ತು ಪರದೇಶಸ್ಥರಾಗಿದ್ದೀವಿ. ನಾವು ಗಮನಿಸೋಣ, ನಾವು ಯಾರು ಈ ಲೋಕದಲ್ಲಿ ಶಾಶ್ವತವಾಗಿ ಅಥವಾ ಚಿರಂಜೀವಿಗಳಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ನಿರ್ದಿಷ್ಟವಾದ ದಿನವನ್ನು ದೇವರು ಈ ಲೋಕದಲ್ಲಿ ನಮಗೆ ಗೊತ್ತು ಮಾಡಿದ್ದಾರೆ. ನಾವು ತಾಯಿ ಗರ್ಭದಿಂದ ಮೊದಲುಗೊಂಡು ಕರ್ತನ ಕರೆಯುವಂಥ ದಿನದವರೆಗೆ ನಾವು ಈ ಲೋಕದ ಯಾತ್ರೆಯಲ್ಲಿ ದಾಟಿ ಹೋಗುವಂಥ ಯಾತ್ರಿಕರು, ಪ್ರಯಾಣಿಕರೆಂದು ದೇವರ ವಾಕ್ಯ ಹೇಳುತ್ತದೆ. ಅದಕ್ಕಾಗಿ ನಾವು ಪ್ರವಾಸಿಗಳು, ಪರದೇಶಸ್ಥರಾಗಿದ್ದೀವಿ. ನಾವು ಏನೇ ಆದರೂ ಕೂಡ ನಾವಿರುವಂಥ ಈ ಲೋಕ ನಮ್ಮ ಸ್ವಂತ ಸ್ಥಳವಲ್ಲ. ಇಲ್ಲಿರುವಂಥದ್ದೆಲ್ಲ ಸುಮ್ಮನೆ, ಅಲ್ಲಿದೆ ನಮ್ಮನೆ ಎಂದು ಅನೇಕ ದೈವ ಭಕ್ತರು ಹಾಡಿ ಕೊಂಡಾಡೋದನ್ನು ನಾವು ಕೇಳ್ತೀವಿ. ನಮ್ಮೆಲ್ಲರ ಶಾಶ್ವತ ರಾಜ್ಯ ಅದು ಪರಲೋಕ ರಾಜ್ಯ. ಅದಕ್ಕಾಗಿ ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನಾವಾದರೂ ಪರಲೋಕ ಸಂಸ್ಥಾನದವರು, ಅಲ್ಲಿಂದಲೇ ಕರ್ತನಾದ ಯೇಸು ರಕ್ಷಕನಾಗಿ ಬರುವುದನ್ನು ನಾವು ಎದುರು ನೋಡ್ತಾ ಇದ್ದೇವೆಂದು. ಹಾಗಿರುವಾಗ ಎಲ್ಲ ಸಮಯ ಈ ಲೋಕದ ಯಾತ್ರೆಯಲ್ಲಿ ನಮಗೊಂದು ಅರಿವಿರಬೇಕು, ತಿಳುವಳಿಕೆ ಇರಬೇಕು, ಒಂದು ಗ್ರಹಿಕೆ ಇರಬೇಕು. ನಾವು ಇಲ್ಲಿಗೆ ಸಂಬಂಧಪಟ್ಟವರಲ್ಲ, ನಾವು ಅಲ್ಲಿಗೆ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವರು. ಆ ರಾಜ್ಯಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ತಂದೆಯ ದೇವರು ನನ್ನನ್ನು ಮತ್ತು ನಿಮ್ಮನ್ನು ನೇಮಿಸಿದ್ದಾರೆ, ನನ್ನನ್ನು ಮತ್ತು ನಿಮ್ಮನ್ನು ಕರೆದಿದ್ದಾರೆ.
ಅದಕ್ಕಾಗಿ ಈ ಲೋಕದ ಪ್ರಯಾಣದಲ್ಲಿ ನಾವು ನಂಬಿಗಸ್ತರು ಪರಿಶುದ್ಧರಾಗಿ ಜೀವಿಸಬೇಕಾಗಿದೆ. ಈ ಲೋಕದ ಪ್ರಯಾಣವನ್ನು ನಾವು ಭಯಭಕ್ತಿಯಿಂದ ದಾಟಿ ಹೋಗಬೇಕಾಗಿದೆ ಪ್ರಿಯರೇ. ಅದು ಮಾತ್ರವಲ್ಲ, ನಾವು ಮುಂದೆ ನೋಡುವಾಗ ಈ ಪ್ರಯಾಣದ ದಾರಿಯಲ್ಲಿ ಅನೇಕ ವಿಧವಾದ ಶೋಧನೆಗಳು, ಬಾಧೆಗಳು ವಿಶ್ವಾಸಿಗಳಾದಂಥ ನಮಗೆ ಇದೆ ಎಂದು ದೇವರ ವಾಕ್ಯದಲ್ಲಿ ಅಪೊಸ್ತಲನಾದ ಪೇತ್ರನು ಎಚ್ಚರಿಸುವನಾಗಿರ್ತಾನೆ. ಹಾಗೆ ನಾವು ನೋಡುವಾಗ 24ನೇ ವಾಕ್ಯದಲ್ಲಿ ಓದ್ತೇವೆ, 2ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು, ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ನೋಡ್ರಿ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಆ ಒಂದು ಮರಣದ ಕಂಬವನ್ನು ಏರಿದನು. ನೋಡಿ, ಆತನ ಬಾಸುಂಡೆಗಳಿಂದ ಏನಾಯಿತು, ನಮಗೆ ಗುಣವಾಗಿದೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಅದು ಮಾತ್ರವಲ್ಲ, 3ನೇ ಅಧ್ಯಾಯದಲ್ಲಿ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿಯಾದವರು ಹೇಗಿರಬೇಕು, ಅವರ ಕುಟುಂಬ ಜೀವನವನ್ನು ಹೇಗೆ ನಿರ್ವಹಿಸಬೇಕನ್ನುವಂಥ ಎಲ್ಲ ಅಮೂಲ್ಯವಾದ ಸತ್ಯಾಂಶಗಳನ್ನು ಇಲ್ಲಿ ಪೇತ್ರನು ಎಚ್ಚರಿಸಿ ಬರೆಯುವುದಾಗಿ ನಾವು ಕಂಡುಕೊಳ್ಳುತ್ತೇವೆ. ಅದು ಮಾತ್ರವಲ್ಲ, ನಾವು ನೋಡುವಾಗ ಮುಖ್ಯವಾಗಿ ಯಾವ ರೀತಿಯಾಗಿ ಸಹೋದರಿಯರು ಇರಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ಮುಖ್ಯವಾಗಿ ನಾವು ಗಮನಿಸೋಣ. 4ನೇ ವಾಕ್ಯಕ್ಕೆ ನಾವು ಗಮನಿಸುವಾಗ ನೋಡಿ, ಜಡೆ ಹಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದುದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು ಆಗಿದೆ. ಪೂರ್ವಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟ ಭಕ್ತಿಯರಾದ ಸ್ತ್ರೀಯರು ಸಹ ಹೀಗೆಯೇ ತಮ್ಮನ್ನು ಅಲಂಕರಿಸಿಕೊಂಡರು. ಅವರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಗಾಬರಿ ಪಡದೆ ಒಳ್ಳೆಯದನ್ನೇ ಮಾಡುವರಾಗಿದ್ದರು. ಸಾರಳು ಹಾಗೆಯೇ ಅಬ್ರಹಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದದೆ. ನೀವು ಸಾರಳ ಕುಮಾರ್ತೆಗಳಾಗಿದ್ದೀರಲ್ಲ. ಸಹೋದರಿಯರಿಗಿರುವಂಥ ಉಪದೇಶ ನೋಡಿ. ಸಾರಳು ತನ್ನ ಗಂಡನಾದಂಥ ಅಬ್ರಹಾಮನಿಗೆ ಏನಾಗಿದ್ಲಂತೆ, ವಿಧೇಯಳಾಗಿದ್ದು ಆತನನ್ನು ಗೌರವಿಸಿ ಘನಪಡಿಸುವ ಹಾಗೆ ಎಲ್ಲ ಸಮಯ ಯಜಮಾನ ಎಂದು ಕರೆಯುವುದಾಗಿ ನಾವು ನೋಡ್ತೀವಿ. ಆದರೆ ಇವತ್ತು ಆಧುನಿಕ ಪ್ರಪಂಚದಲ್ಲಿ ಎಷ್ಟೋ ಜನ ಸಹೋದರಿಯರು ತಮ್ಮ ಗಂಡಂದಿರನ್ನು ಅವಹೇಳನಕಾರಿಯಾಗಿ ಅಸಭ್ಯವಾದ ರೀತಿಯಲ್ಲಿ ಸಂಬೋಧಿಸಿ ಕರೆಯುವುದನ್ನು ನಾವು ನೋಡ್ತೇವೆ. ಆದರೆ ದೇವರ ಮಕ್ಕಳಾದ ನಾವು ಹಾಗಿರಬಾರ್ದು. ಪ್ರತಿಯೊಂದು ಸಹೋದರಿಯು ತಮ್ಮ ಯಜಮಾನನಿಗೆ, ತಮ್ಮ ಗಂಡನಿಗೆ ಮಾನ ಮರ್ಯಾದೆಗಳನ್ನು ಕೊಡುವವರಾಗಿ, ಗೌರವ ಕೊಡುವವರಾಗಿರಬೇಕೆಂದು ದೇವರ ವಾಕ್ಯದಲ್ಲಿ ಪೇತ್ರನು ಎಚ್ಚರಿಸ್ತಾನೆ. ಅದೇ ರೀತಿಯಾಗಿ ಪುರುಷರು ಕೂಡ ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೇನಿಲ್ಲ, ಅಡ್ಡಿ ಇಲ್ಲ ಎಂದು ದೇವರ ವಾಕ್ಯ ಹೇಳುತ್ತದೆ. ಅದೇ ರೀತಿಯಾಗಿ ಪ್ರತಿಯೊಬ್ಬ ಪುರುಷನು ಕೂಡ ದೇವರಿಂದ ತನಗೆ ಕೊಡಲ್ಪಟ್ಟಂಥ ಪತ್ನಿಯನ್ನು ಬಹಳ ಗೌರವಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ, ನಂಬಿಗಸ್ತಿಕೆಯಿಂದ ನೋಡಿಕೊಳ್ಬೇಕು, ಜಾಗೃತಿ ವಹಿಸಬೇಕೆಂದು ದೇವರ ವಾಕ್ಯ ಹೇಳ್ತದೆ. ಅದು ಒಂದು ಆಶೀರ್ವದಿಸಲ್ಪಟ್ಟ ಕುಟುಂಬದ ಅನುಭವ. ಯಾಕಂದರೆ ನನ್ನ ಪ್ರಿಯರೇ, ಇಲ್ಲಿರುವಂಥ ದೇವರ ಮಕ್ಕಳ ಕುಟುಂಬ ಒಂದು ಮಿನಿ ಪರಲೋಕ ಇದ್ದ ಹಾಗೆ. ಇಲ್ಲಿ ಕುಟುಂಬ ಸರಿಯಾಗಿದ್ದರೆ ದೇವರಿಗೆ ಸಂತೋಷ ಆಗ್ತದೆ. ನಮ್ಮ ಕುಟುಂಬಗಳಿಂದ ನಾವು ದೇವರನ್ನು ಮಹಿಮೆ ಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ನಮ್ಮ ಕುಟುಂಬಗಳಲ್ಲಿ ವ್ಯತ್ಯಾಸಗಳು, ನಮ್ಮ ಕುಟುಂಬಗಳಲ್ಲಿ ಒಳ ಜಗಳಗಳು, ಸಮಸ್ಯೆಗಳು, ನಮ್ಮ ಕುಟುಂಬಗಳಲ್ಲಿ ಕೆಟ್ಟ ಸಾಕ್ಷಿಗಳಿದ್ದರೆ ನಾವು ಯಾವುದೇ ಕಾರಣಕ್ಕೂ ಆ ಮೂಲಕವಾಗಿ ನಮ್ಮ ಕರ್ತನಾದ ಯೇಸುವನ್ನು ಮಹಿಮೆ ಪಡಿಸಲಿಕ್ಕೆ ನಮ್ಮಿಂದ ಏನಾಗುವುದಿಲ್ಲ, ಸಾಧ್ಯವಾಗುವುದಿಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ಬಹಳ ಜಾಗೃತಿ ಉಳ್ಳವರಾಗಿ ನಮ್ಮ ಕುಟುಂಬ ಜೀವಿತಗಳನ್ನು ನಿರ್ವಹಿಸಬೇಕೆಂದು ಇಲ್ಲಿ ಪೇತ್ರನು ಈ ವಾಕ್ಯ ಭಾಗದಿಂದ ನಮ್ಮನ್ನು ಪ್ರೋತ್ಸಾಹಪಡಿಸಿ ಎಚ್ಚರಿಸುವನಾಗಿರ್ತಾನೆ. ಅದಕ್ಕಾಗಿ ನಾವು 4ನೇ ಅಧ್ಯಾಯ ಪೇತ್ರನ ಪತ್ರಿಕೆಯಲ್ಲಿ ನಾವು ನೋಡುವಾಗ, ನಾವು ಕ್ರಿಸ್ತನು ಶರೀರದಲ್ಲಿ ಬಾಧೆಪಟ್ಟದ್ರಿಂದ ನೀವು ಸಹ ಆತನಿಗಿದ್ದ ಬಾಹುವನ್ನೇ ಹಿಡಿದುಕೊಳ್ಳಿರಿ. ಯಾಕಂದರೆ ಶರೀರದಲ್ಲಿ ಬಾಧೆಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನೂ ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತಕ್ಕನುಸಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ಹಾಗಾದರೆ ನಾವು ಈ ಲೋಕ ಸಂಬಂಧವಾದಂಥ ಎಲ್ಲ ವಿಧವಾದ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬಗಳಿಂದ ಬಿಡುಗಡೆ ಹೊಂದಿದವರಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನ ಮಾದರಿಯನ್ನು ಹೊಂದಿಕೊಂಡು ಈ ಲೋಕದಲ್ಲಿ ನಮ್ಮ ಪ್ರಯಾಣವನ್ನು ನಾವು ಮಾಡಬೇಕೆಂಬುದಾಗಿ ಆತನು ಹೇಳುವನಾಗಿರ್ತಾನೆ. ಅದು ಮಾತ್ರವಲ್ಲ, ನಾವು 7ನೇ ವಾಕ್ಯದಲ್ಲಿ ಓದುವಾಗ
ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಆದುದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥಚಿತ್ತರಾಗಿಯೂ ಇರ್ರಿ. ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಗುಣಗುಟ್ಟದೆ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿರಿ. ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆವಾರ್ತಿಯವರಾಗಿದ್ದು ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಗಳಲ್ಲಿ ಉಪಯೋಗಿಸಲಿ. ನೋಡಿ, ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಸಮೀಪವಾಗಿರುವ ನಿಮಿತ್ತವಾಗಿ ನಾವೇನು ಮಾಡಬೇಕು? ಬಹಳ ಜಾಗೃತಿಯಾದ ಆತ್ಮಿಕ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ಈ ಒಂದು ವಾಕ್ಯಗಳ ಮೂಲಕವಾಗಿ ಪೇತ್ರನು ಎಚ್ಚರಿಸುವನಾಗಿರ್ತಾನೆ. ಅದು ಮಾತ್ರವಲ್ಲ, 14ನೇ ವಾಕ್ಯದಲ್ಲಿ ಓದುವಾಗ, ನೀವು ಕ್ರಿಸ್ತನ ಹೆಸರು ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ, ತೇಜೋಮಯವಾದ ಆತ್ಮನಾಗಿರುವ ದೇವರ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ಒಂದು ವೇಳೆ ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿ ಜೀವಿಸುವಾಗ ನಮಗೆ ಹಿಂಸೆಗಳು, ಕಷ್ಟಗಳು ನಮ್ಮ ಸಾಕ್ಷಿಯ ಜೀವನದ ನಿಮಿತ್ತ ಉಂಟಾದರೆ ವಾಕ್ಯ ಹೇಳ್ತದೆ, ನೀವೆಷ್ಟೋ ಧನ್ಯರು, ಯಾಕಂದರೆ ತೇಜೋಮಯನಾದ ದೇವರ ಆತ್ಮನು ನಿಮ್ಮಲ್ಲಿ ಏನಾಗಿದ್ದಾನೆ? ವಾಸ ಮಾಡ್ತಾ ಇದ್ದಾನೆ ಎಂದು ಇಲ್ಲಿ ಪೇತ್ರನು ಹೇಳ್ತಾ ಇದ್ದಾನೆ. ಆದರೆ 15ನೇ ವಾಕ್ಯದಲ್ಲಿ ಓದುವಾಗ, ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಾಕಾರ್ಯಗಳಲ್ಲಿ ತಲೆ ಹಾಕುವವನಾಗಿದ್ದು ಶಿಕ್ಷಾಪಾತ್ರನಾಗಬಾರದು. ಆದರೆ ಕ್ರೈಸ್ತನಾಗಿ ಬಾಧೆಪಟ್ಟರೆ ಅವನು ನಾಚಿಕೆ ಪಡೆದ ಆ ಹೆಸರಿನಿಂದಲೇ ದೇವರನ್ನೇನು ಮಾಡಲಿ? ಘನಪಡಿಸಲಿ. ಹಾಗಾದರೆ ನಾವು ಬಾಧೆ ವಿಷಯಗಳಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ಮಾದರಿ ಮಾಡಿಕೊಳ್ಬೇಕೆಂದು ವಾಕ್ಯ ಹೇಳುತ್ತದೆ. ಹಾಗೆಯೇ ನಾವು 5ನೇ ಅಧ್ಯಾಯಕ್ಕೆ ಬರುವಾಗ ಸಭೆಯ ಹಿರಿಯರುಗಳಿಗಿರಬೇಕಂತ ಪ್ರವಾದನೆಗಳು, ನಾವು ಯಾವ ಥರ ಸಭೆಯನ್ನು ಪರಿಪಾಲಿಸಬೇಕು ಎಂಬುದಾಗಿ ಇರುವಂಥ ಉಪದೇಶವನ್ನು ನಾವು ನೋಡ್ತೇವೆ. ವಿಶೇಷವಾಗಿ ಅಲ್ಲಿ ನೋಡುವಾಗ, ಮಂದೆಗೆ ಮಾದರಿಯಾಗಿಯೇ ನಡೆದುಕೊಳ್ಳಿರಿ. ಹಿರಿಯ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವ ಎಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ. ಯವನಸ್ಥರೇ, ಅದೇ ರೀತಿಯಾಗಿ ಹಿರಿಯರಿಗೆ ನೀವೇನಾಗಿರಿ? ಅಧೀನರಾಗಿರ್ರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರ ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಹೇಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರವಾಗಿ ಚಿಂತಿಸುತ್ತಾನೆ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಅನೇಕ ವರ್ತಿ ನಾವು ಅಂದ್ಕೊಳ್ತೀವಿ, ನನಗೋಸ್ಕರವಾಗಿ ಚಿಂತಿಸುವವರು ಯಾರೂ ಇಲ್ಲ, ನಾವು ಕೈ ಬಿಡಲ್ಪಟ್ಟವರು, ದಿಕ್ಕು ದೆಸೆಗೆಟ್ಟವರೆಂದು ಸೋತು ಹೋಗ್ತೀವಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ನನ್ನ ಸಹೋದರನೇ, ನನ್ನ ಸಹೋದರಿಯೇ, ಒಂದು ವೇಳೆ ಆ ರೀತಿಯ ಅನುಭವದಲ್ಲಿ ಈ ದಿನ ನೀವು ನಡೆದು ಹೋಗ್ತಾ ಇದ್ದರೆ ನಿಮಗಿರುವಂಥ ಒಂದು ಸಂತೋಷಕರವಾದ ವಾರ್ತೆ, ಒಂದು ಶುಭ ಸಂದೇಶ ಏನು ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಿಮ್ಮ ಎಲ್ಲ ಚಿಂತೆಯನ್ನು ಹಾಕ್ರಿ, ಆತನು ನಿಮಗೋಸ್ಕರವಾಗಿ ಚಿಂತಿಸುವ ದೇವರಾಗಿದ್ದಾನೆ. ಅದಕ್ಕಾಗಿ ಕೀರ್ತನೆ 43ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ದೈವಭಕ್ತನಾದ ದಾವೀದನು ಹೇಳ್ತಾ ಇದ್ದಾನೆ, ಕರ್ತನೇ ನನ್ನ ಹಿತಚಿಂತಕನು ಎಂದು. ಅದಕ್ಕಾಗಿ ನಾವು ಚಿಂತೆಯನ್ನು ನಮ್ಮ ಮೇಲೆ ಇಟ್ಟುಕೊಂಡು ನಮ್ಮ ಬಾಳನ್ನು ಸಂತೆಯಾಗಿ ಮಾಡಿಕೊಳ್ಳದೆ ನಮ್ಮ ಎಲ್ಲ ಭೂಯಾತ್ರೆಯ ಚಿಂತಾಭಾರವನ್ನೆಲ್ಲ ಯೇಸು ಕ್ರಿಸ್ತನಿಗೆ ವಹಿಸಿಬಿಟ್ಟು ನಾವು ನಂಬಿಕೆಯಿಂದ ನಮ್ಮ ಪ್ರಯಾಣವನ್ನು ಮುಂದೆ ನಡೆಯೋಣ. ಹಾಗಾಗಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧವಾದ ಸ್ಥಳದಲ್ಲಿ ವಾಸ ಮಾಡುವ ನಮ್ಮ ಪರಿಶುದ್ಧನಾದ ತಂದೆಯಾದ ದೇವರೇ, 1ನೇ ಪೇತ್ರನ ಪತ್ರಿಕೆಯ ಮೂಲಕ ನಮಗೆ ಕಲಿಸಿಕೊಟ್ಟ ಎಲ್ಲ ಸತ್ಯಾಂಶಗಳಿಗಾಗಿ ನಿಮಗೆ ಸ್ತೋತ್ರವಾಗಲಿ. ಹೌದು ಸ್ವಾಮಿ, ನಿನ್ನ ಭೂಯಾತ್ರೆಯ ಚಿಂತಾಭಾರವನ್ನು ಕರ್ತನ ಮೇಲೆ ಹಾಕೆಂಬುದಾಗಿ ಕೀರ್ತನೆಯಲ್ಲಿ ಓದುವ ಪ್ರಕಾರ 1 ಪೇತ್ರನ 5ನೇ ಅಧ್ಯಾಯದ 7ನೇ ವಾಕ್ಯವು ನಿಮ್ಮ ಎಲ್ಲ ಚಿಂತೆಯನ್ನು ಕ್ರಿಸ್ತನ ಮೇಲೆ ಹಾಕಿರಿ, ಆತನು ಚಿಂತಿಸ್ತಾನೆಂಬುದಾಗಿ ನಾವು ನೋಡ್ತೇವೆ. ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಎಲ್ಲ ಸಹೋದರ ಸಹೋದರಿಯರು ತಮ್ಮ ಎಲ್ಲ ಚಿಂತಾಭಾರಗಳನ್ನು ನಿಮ್ಮ ಮೇಲೆ ಹಾಕಿ ನಿಶ್ಚಿಂತೆಯಿಂದ ಅವರಿಗೆ ನೇಮಕವಾದ ಆತ್ಮಿಕ ಓಟವನ್ನು, ಆತ್ಮಿಕ ಪ್ರಯಾಣವನ್ನು ಅವರು ಮುಂದೆ ನಡೆದು ಹೋಗಲಿಕ್ಕಾಗುವಂತೆ ನೀವು ಸಹಾಯ ಮಾಡಿ ಸ್ವಾಮಿ. ಹೌದು ಕರ್ತನೆ, ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಗಿದೆ ಎಂದು ನಿಮ್ಮ ವಾಕ್ಯ ಹೇಳುವುದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಯಾರಾದರೂ ನಮ್ಮ ಸಹೋದರರು, ನಮ್ಮ ಸಹೋದರಿಯರು, ನಮ್ಮ ಪ್ರಿಯರು ರೋಗದ ಹಾಸಿಗೆಯಲ್ಲಿರುವುದಾದರೆ, ಬಾಧೆಗಳ ಅನುಭವದಲ್ಲಿರುವುದಾದರೆ, ಯೇಸು ಕ್ರಿಸ್ತನ ನಾಮದಲ್ಲಿ ಪರಲೋಕ ದೇವನೇ ನಿಮ್ಮ ಗುಣಪಡಿಸುವಂಥ ಮಹಿಮೆ ಅವರೆಲ್ಲರನ್ನು ಸ್ಪರ್ಶಿಸಲಿ ಸ್ವಾಮಿ. ಅವರನ್ನ ತಲೆಯಿಂದ ಪಾದದವರೆಗೆ ಬಾಧಿಸುವ ಪ್ರತಿಯೊಂದು ರೋಗದ ಬಲವು ಯೇಸುವಿನ ನಾಮದಲ್ಲಿ ಮುರಿದು ಬೀಳಲಿ ಸ್ವಾಮಿ. ಎಲ್ಲ ವಿಧವಾದ ಸ್ವಾಮಿ
ಆ ರೋಗದ ಸಮಸ್ಯೆಗಳು ಅವರ ಶರೀರ ಆತ್ಮ ಪ್ರಾಣಗಳನ್ನು ಪ್ರಭು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಎಂದು ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಯಾಕಂದರೆ ನೀನು ಯೆಹೋವರಾಪನು, ಗುಣಪಡಿಸುವ ವೈದ್ಯನು ಸ್ವಾಮಿ. ಈ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಪ್ರತಿಯೊಬ್ಬರ ಮೇಲೆಯೂ ನಿಮ್ಮ ಅದ್ಭುತವಾದ ಸೌಖ್ಯದ ಶಕ್ತಿ ಹರಿಯಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಎಲ್ಲ ವಿಧವಾದ ಕಾಯಿಲೆಗಳು ಅವರ ಶರೀರ ಆತ್ಮ ಪ್ರಾಣಗಳಿಂದ ನೀಗಿ ಹೋಗಲಿ ಸ್ವಾಮಿ. ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ದೈವಿಕವಾದ ಸೌಖ್ಯವೂ ಅವರಿಗುಂಟಾಗಲಿ, ದೈವಿಕವಾದ ಬಿಡುಗಡೆಯೂ ಅವರಿಗುಂಟಾಗಲಿ, ದೈವಿಕವಾದ ಸುಕ್ಷೇಮ ಅವರದಾಗಲಿ ಸ್ವಾಮಿ. ತಂದೆಯೇ, ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು, ನಮ್ಮ ರಕ್ಷಕನು, ನಮ್ಮನ್ನು ಗುಣಪಡಿಸುವ ಶ್ರೇಷ್ಠ ವೈದ್ಯನಾಗಿರುವ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯಾದ ದೇವರೇ. ಆಮೆನ್.